76ರಿಂದ 77 kg ತೂಕ ಕೂಡ ಬರ್ತದೆ. ಸಸಿಮಡಿನೇ ಹಾಕಂಗಿಲ್ಲ ನಾವು. ಇವತ್ತು ನಾವು ತೈಲ್ಯಾಂಡ್ ಮೇಲಾತು ಯಾರಾದ್ರೂ ರೈತರು ಪರಿವರ್ತನೆ ಆಗ್ಬೇಕಂತ ನನ್ನ ಉದ್ದೇಶ ಅಷ್ಟೇ. ಖರ್ಚನ್ನು ಎಷ್ಟೆಷ್ಟು ನೀವು ಹೆಚ್ಚಿಗೆ ಮಾಡ್ತೀರಿ ಕೃಷಿಯಲ್ಲಿ, ಅದು ನಿಲ್ಕೆ ಇಲ್ಲ, ಅದಕ್ಕೆ ಸಾಗರ. ಅದು ನೀವು ಎಲ್ಲಿ ಏನು ತೊಯ್ದಾಗ್ತೀರ ಅದು ಓತಾನೆ ಇರ್ತದೆ. ನಿಮಗೆ ಬರೋದು ಯಾವಾಗ? ಎಲ್ಲಿ ನಾವು ಟೆಕ್ನಾಲಜಿನ ಕಂಡ್ಕೋಬೇಕು. ಈ ರಾಮದೇವ್ ಸರ್ ಮೈಸೂರಿಗೆ ಹೋಗಿದ್ರು, ಈಗ ಅದು ಒಂದು ಟೆಕ್ನಾಲಜಿ ಈ ಶಾಪ್ ಅಂತ ಬಂದಿದೆ. ಇನ್ನೂ ರೈತರಿಗೆ ಅದು ಇನ್ನೂ ಕೈಗಟ್ತಾ ಇಲ್ಲ, ಕೊಡ್ತಾ ಇಲ್ಲ. ರಾಜಕೀಯ ದುರ್ಯೋಧರೆಲ್ಲ ಮಾಡ್ತಾರೆ ಮೋಸಗಳು. ಆ ಒಂದು ಸ್ಯಾಟಲೈಟ್ ಮುಖಾಂತರ ಏನಾದ್ರೂ ಬಂದ್ರೆ ನಾವು ಎಕರೆ 40 ತೆಗಿಯಂಗಿಲ್ಲ, 70 ಬ್ಯಾಗ್ ತೆಗಿತೀವಿ. ಆ ಟೆಕ್ನಾಲಜಿ ನಮಗೆ ಕೊಡಂಗಿಲ್ಲ, ಕೊಟ್ರೆ ನಾವು ಅವರಿಂದ ಹೋಗಂಗಿಲ್ಲ. ಅದನ್ನ ನಮ್ಮನ್ನ ಅಲ್ಲಿ ಹಿಡಿದಿಟ್ಕೊಂಡಿರ್ತಾರ. ಅದೇ ರೀತಿ ನಾವು ಸ್ವಲ್ಪ ಈಗ ಏನ್ ಮಾಡಿದ್ವಿ, ನನ್ನ ಅನುಭವ ಏನ್ ಹೇಳ್ತಾ ಇದೀನಿ, ನೀವು ಆ ರೀತಿ ಬಂದು ಒಂದು ಅನುಭವ ಹೇಳಿದ್ರೆ ನಾವು ಇದನ್ನ ಅಲ್ಲಿ ಉದ್ದ 60 ಕಿಲೋಮೀಟರ್ ಹುಡ್ಕೊಂಡು ಯಾಕೆ ಬಂದಿವಿ ಅಂತಂದ್ರೆ, ಒಬ್ರು ಈ ಪರಿಸರದ ಒಳಗ ಇಂಥ ಭತ್ತನ ಈ ರೀತಿ ಬಡ್ಡೆ ನೋಡಿ ಅದೆಷ್ಟು ಗ್ರೋತ್ ಇದೆ. ನಾನು 1 ಎಕರೆ ಇದು ಸಿದ್ಧ ಸಣ್ಣ ಹಾಕಿದ್ದೆ ಸರ್, 8 ಚೀಲ ಆಗಿತ್ತು, ಜಾಸ್ತಿ ಆಗಿದ್ದಿಲ್ಲ, ಅದು ಏನು ಒಡ್ಲಿಲ್ಲ, 8 ಚೀಲ ಆಗಿತ್ತು. ಅದು ಮನೆಗೋಸ್ಕರ ಉಳಿಸ್ಕೊಂಡೆ. ಆ ತರ ಭತ್ತದಲ್ಲಿ ಸಾವಿರಾರು ತಳಿಗಳಿದ್ದಾವೆ. ಅವು ಯಾವ್ಯಾವ ರೋಗಕ್ಕೆ ಬೇಕೋ ಅಂತ ರೋಗ ತಳಿಗಳಿದ್ದಾವೆ. ನೀವು ಈ ತರ ಒಂದು ಸಾವಯವ ಭತ್ತನ ಬೆಳ್ಕೊಂಡು ಬೆಳಿಬಹುದು. ಮತ್ತು ಏನು ನೀವು ಕುಳಿತುಕೊಂಡಿರೋಂಥ ಪ್ರದೇಶ ಏನಿದೆಯಲ್ಲ, ಇದು ಸಾಯಿಲ್ ಬ್ಲಾಕ್ ಸಾಯಿಲ್, ಇದಕ್ಕೆ ಬರ್ತಕ್ಕಂಥದ್ದು ಏನಾದ್ರೂ ಗಿಡಗಳು ಬಂದಾಗ ನಾವು ಇದಕ್ಕೆ ಏನೇನು ಮಾಡ್ಬೇಕಂತ ಅದಕ್ಕೊಂದು ಸ್ವಲ್ಪ ಅನುಭವ ತಗೊಂಡು ಮಾಡ್ಕೊಂಡು ಏನ್ ಮಾಡಿದ್ರಿ, ಇದು ಬಹಳ ಅದ್ಭುತವಾಗೈತಿ ತೋಟ. ಅದೇ ರೀತಿ ಅನುಭವಗಳನ್ನ ತಿಳಿಸಿರಿ. ನಮ್ಮ ಭತ್ತದಲ್ಲಿ ಅನುಭವ ಅಂದ್ರೆ ನಾನು ಫಾಲೋ ಮಾಡಿದ್ರಂತಲ್ಲ, ಈ ನನ್ನ ಮಾಡೋದೇನಿಲ್ಲ, ನಾನು ಅವ್ರನ್ನ ಫಾಲೋ ಮಾಡಕ್ ಹಚ್ಚಿನಿ. ಅಷ್ಟು 1 ಎಕರೆಯಿಂದ 100-150 ಎಕರೆನ ತಾವೇ ಯಾವುದೇ ಸ್ವತಃ ಖರ್ಚಿಲ್ಲದೆ ಮಾಡ್ತಾ ಇದಾರೆ. ಮತ್ತು ಅದಕ್ಕೂ ಈಗ ಇನ್ನೊಂದು ಹೊಸದು ಏನ್ ಮಾಡ್ತಾರ, ಬೂಮ್ ಸ್ಪ್ರೇ ಒಂದು ಮಾಡಕ್ ಹಚ್ಚಾರ. ಆಮೇಲೆ ಇದು ದ್ರೋಣ ಒಂದು ಸ್ಪ್ರೇ ಮಾಡಕತ್ತಾರ. ಮುಂದಿನ ಪೀಳಿಗೆಯಲ್ಲಿ ಕೃಷಿನ ಯಾಕೆ ಮಾಡಿದ್ವಿ ಅಂತ ಈಗ ಅನುಭವ ಯಾಕತ್ತೀವಿ ನಾವು. ಈಗ ಇನ್ನು ಮುಂದೆ ಬರೋಂಥದ್ದು ಕೃಷಿ ಯಾರು ಮಾಡ್ತದ್ರ ಅಡ್ವಾನ್ಸ್ ನಿಮ್ಮನ್ನು ಬುಕ್ ಮಾಡೋ ಪರಿಸ್ಥಿತಿ ಬರ್ತದೆ. ಎಲ್ಲರೂ ಅಳಗಿ ಇಲ್ಲಿ ಕುತ್ಕೊಂಡಿದ್ರೆ ಯಜಮಾನ್ರಿಗೆ 4ರಿಂದ 6 ಜನ 8 ಜನ 4, 6, 7 ಜನ ಮಕ್ಕಳಿದ್ರು. ಈಗ ಅವ್ರ ಕೆಳಗಡೆ 2 ಆದ್ರು. ಈಗ ನಾವು ನಮಗೆ 1-2 ಇದ್ದಾರೆ. ಭೂಮಿ ಅಷ್ಟೇ ಇದೆಲ್ಲ, ಮತ್ತೆ ಯಾರು ಕೆಲಸ ಮಾಡ್ತಾರೆ? ಅಂಕಣ ಮನೆ ಯಾಕೆ ಹೋದ್ವು? ಅವರು 5-6 ಜನ ಅವಿಭಕ್ತ ಕುಟುಂಬ ಇದ್ದು 10 ಎಮ್ಮೆ ಸಾಕ್ತಿದ್ರು, 5 ಆಕಳ ಸಾಕ್ತಿದ್ರು. ಅವ್ರವ್ರ ದಾರಿ ಅವ್ರು ಇಟ್ಕೊಂಡಿದ್ರು, ಅವ್ರ ಕುಟುಂಬ ಹಂಗಿತ್ತು. ಎಲ್ಲರೂ ಸಿಂಗಲ್ ಆಗಿ ಯಾರು ಎಮ್ಮೆ ಸಾಕೋರಿಲ್ಲ, ಆಕಳ ಸಾಕೋರಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವು ಈ ಕೃಷಿನ ಮಾಡಕತ್ತೀವಿ. ಅದು ಟೆಕ್ನಾಲಜಿ ತಗೋಬೇಕು, ಮತ್ತೆ ಅದ್ರ ತಕ್ಕಂತೆ ನಾವು ಅಪ್ಡೇಟ್ ಆಗಬೇಕು. ಬರೀ ರಾಸಾಯನಿಕದಿಂದ ಅಪ್ಡೇಟ್ ಆಗೋದಲ್ಲ. ಈ ಎಂಡೆಯಿಂದ ಈಗೇನು ಅಕ್ಕೋರು ಹಂಪನಾಳಲ್ಲಿ ಮಾಡಿದ್ರು ಅಂತ ಹೇಳಿದ್ರು, 20 ಆಕಳ ಇತ್ತಂದ್ರೆ 10ರಿಂದ 15 ಜನಕ್ಕೆ ಅವ್ರು ಗ್ಯಾಸ್ ಸಪ್ಲೈ ಮಾಡಬಹುದು. PMEG ಸ್ಕೀಮ್ ಒಳಗೆ ಅಂತ ಟೆಕ್ನಾಲಜಿ ಇದೆ. ಊರಿಗೆಲ್ಲ ಸಪ್ಲೈ ಕೊಡ್ಬೋದು ಅವರು ಇದ್ರ ಮುಖಾಂತರ. ಉತ್ತರ ಪ್ರದೇಶದಾಗ ಒಬ್ರು ಮಾಡಿದ್ರು, 15ರಿಂದ 20 ಕುಟುಂಬಕ್ಕೆ ತನ್ನ ಡೈರಿ ಫಾರ್ಮ್ ಇಂದ ಡೈರೆಕ್ಟ್ ಆಗಿ ಗ್ಯಾಸ್ ಸಪ್ಲೈ ಆಗುತ್ತೆ. ಅವನಿಗೆ ಅದು ಇನ್ಕಮ್ ಬರ್ತದೆ ತಿಂಗಳ. ಮಾಡ್ತಕ್ಕಂಥವು ಕೃಷಿಯಲ್ಲಿ ಬಹಳಷ್ಟು ಅವಕಾಶಗಳಿದಾವ. ಮತ್ತು ಹೊಸ ಅನುಭವಗಳನ್ನ ಯಾರು ಕೃಷಿ ಮಾಡಿದ್ರೆ ಬಂದು ಹಂಚ್ಕೊಂಡ್ರೆ ಅದ್ರ ನಾವು ಸ್ವಲ್ಪ ಅದರ ಅನುಭವ ತಗೊಳ್ತೀವಿ ಅಂತ ತಿಳಿಸುತ್ತಾ ನನ್ನ ಎಲ್ಲ ಮಾತು.